ಒಂದು ಭೀಕರವಾದ ನೋವು ಅಂದ್ರೆ ನುಂಗಲಾರ್ದಂತಹ ಸಂಕಟ ನಮ್ಮ ಬದುಕಿನ ಅತಿ ದೊಡ್ಡ ಮತ್ತು ಯಾರಿಂದಲೂ ಕಸಿದುಕೊಳ್ಳಲಾಗದಂತಹ ಶಾಶ್ವತವಾದ ಆನಂದಕ್ಕೆ ಕಾರಣ ಆಗತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಾವು ನಂಬ್ತೀವಾ? ಆ ಖಂಡಿತ ಇಲ್ಲ. ಸಾಮಾನ್ಯವಾದ ಮನುಷ್ಯನ ಉತ್ತರ ಇಲ್ಲ ಅಂತಾನೇ ಇರುತ್ತೆ. ಹೌದು ಅಲ್ವಾ? ಯಾಕಂದ್ರೆ ನೋವು ಅಂದ ತಕ್ಷಣ ಅದರಿಂದ ದೂರ ಓಡಿ ಹೋಗೋದೇ ನಮ್ಮ ಮೊದಲ ಪ್ರವೃತ್ತಿ. ಅದೊಂದು ಶಿಕ್ಷೆ ಅಥವಾ ನಮ್ಮ ದಾರಿಗೆ ಬಂದಿರೋ ಒಂದು ದೊಡ್ಡ ತಡೆಗೋಡೆ ಅಂತಾನೆ ನಮ್ಮ ಭಾವನೆ. ನಿಜ. ಆದ್ರೆ ಇವತ್ತು ನಾವು ಕೈಗೆತ್ಕೊಂಡಿರೋ ಈ ಆಳವಾದ ವಿಶ್ಲೇಷಣೆಯಲ್ಲಿ ಒಂದು ಪ್ರಾಚೀನ ಗ್ರಂಥ ಇದೇ ನಕಾರಾತ್ಮಕ ನೋವಿನ ಬಗ್ಗೆ ಸಂಪೂರ್ಣವಾಗಿ ಭಿನ್ನವಾದ ಮತ್ತು ಅಷ್ಟೇ ಬೆರಗುಗೊಳಿಸುವ ದೃಷ್ಟಿಕೋನನ ನಾವು ಮುಂದಿಡ್ತಾ ಇದೆ. ಎಕ್ಸಾಕ್ಟ್ಲಿ. ಇಂದಿನ ನಮ್ಮ ಚರ್ಚೆಯಲ್ಲಿ ಯೋವಾನ್ನರ ಸುವಾರ್ತೆಯ ಒಂದು ಅತ್ಯಂತ ಪ್ರಮುಖವಾದ ಪಠ್ಯ ಅಂದ್ರೆ ಯೋವಾನ್ನ 16:20-23 ವಾಕ್ಯಗಳು ಹಾಗೂ ಇದ್ರ ಆಳವಾದ ಒಳನೋಟಗಳನ್ನ ಒಳಗೊಂಡಿರೋ ಹೆರಿಗೆಯ ನೋವು ಮತ್ತು ಶಾಶ್ವತ ಆನಂದದ ಭರವಸೆ ಅನ್ನೋ ಲೇಖನನ ನಾವು ಒಟ್ಟಿಗೆ ಸೇರಿಸಿ ನೋಡ್ಲಿದ್ದೀವಿ. ಇದು ಈ ವಿಷಯ ಎಷ್ಟು ಪ್ರಾಚೀನವೋ ಇಂದಿನ ನಮ್ಮ ದಿನನಿತ್ಯದ ಬದುಕಿಗೂ ಅಷ್ಟೇ ಪ್ರಸ್ತುತ ಆಗಿರುವಂಥದ್ದು. ಹೌದು. ಇಲ್ಲಿ ಕೇವಲ ಒಂದು ತಾತ್ವಿಕ ವಿಚಾರನ ಫಿಲಾಸಫಿನ ಮಾತ್ರ ಹೇಳ್ತಾ ಇಲ್ಲ. ಬದಲಾಗಿ ಮನುಷ್ಯನ ಸಹನೆ, ಆಂತರಿಕ ಹೋರಾಟ ಮತ್ತು ನಾವು ಎದುರಿಸುವ ನೋವಿಗೆ ಒಂದು ನಿರ್ದಿಷ್ಟವಾದ ಅರ್ಥ ಇದೆ ಅನ್ನೋ ವಾಸ್ತವಿಕ ಸತ್ಯನ ಇದು ಬಿಡಿಸಿಡುತ್ತೆ. ಖಂಡಿತ. ಇಂದಿನ ಜಗತ್ನಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಮಾನಸಿಕ, ದೈಹಿಕ ಅಥವಾ ಭಾವನಾತ್ಮಕ ನೋವನ್ನ ಅನುಭವಿಸ್ತಾನೇ ಇರ್ತೀವಿ ಅಲ್ವಾ? ಹೌದು, ಯಾರೂ ಇದರಿಂದ ಹೊರತಲ್ಲ. ಸೊ ಆ ನೋವಿನ ಹಿಂದಿನ ಉದ್ದೇಶನ ನಾವು ಸರಿಯಾಗಿ ಗ್ರಹಿಸಿದಾಗ ಕಷ್ಟನ ಎದುರಿಸುವ ನಮ್ಮ ಇಡೀ ದೃಷ್ಟಿಕೋನವೇ ಬದಲಾಗುತ್ತೆ. ಲೇಖನ ಬಹಳ ಸ್ಪಷ್ಟವಾಗಿ ಹೇಳುವ ಹಾಗೆ ಈ ಪಠ್ಯ ನೋವು ಮತ್ತು ಆನಂದದ ನಡುವೆ ಒಂದು ಸೇತುವೆನ ನಿರ್ಮಿಸುತ್ತೆ. ವಾವ್! ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಪಠ್ಯವೊಂದು ಇವತ್ತಿನ ನಮ್ಮ ಆಧುನಿಕ ಬದುಕಿನ ಆತಂಕಗಳಿಗೆ ಅಥವಾ ಮಾನಸಿಕ ಹೋರಾಟಗಳಿಗೆ ಹೇಗೆ ಕನ್ನಡಿ ಹಿಡಿಯುತ್ತೆ ಅನ್ನೋದು ನಿಜಕ್ಕೂ ರೋಮಾಂಚನಕಾರಿ. ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ ಯೇಸು ತಮ್ಮ ಶಿಷ್ಯರಿಗೆ ಹೇಳುವ ಮಾತುಗಳ ಮೇಲೆ ನಮ್ಮ ಗಮನ ಹರಿಸೋಣ. ಅವರು ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ರೈಟ್. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು ಅಂತ. ಹೌದು. ಇಲ್ಲಿ ಒಂದು ಸೂಕ್ಷ್ಮ ಗಮನಿಸಿ, ಅವರು ದುಃಖ ಬಂದು ಹಾಗೆ ಮಾಯವಾಗುತ್ತೆ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಆ ದುಃಖವೇ ಆನಂದವಾಗಿ ಮಾರ್ಪಡುವುದು ಅಂದ್ರೆ ರೂಪಾಂತರಗೊಳ್ಳುತ್ತೆ ಅಂತಿದ್ದಾರೆ. ಇದೊಂಥರ ಮ್ಯಾಜಿಕ್ ತರಹ ಕೇಳಿಸ್ತೆ ಅಲ್ವಾ? ದುಃಖವೇ ಆನಂದವಾಗಿ ಹೇಗೆ ಬದಲಾಗೋಕೆ ಸಾಧ್ಯ? ಇದೇ ಈ ಇಡೀ ಲೇಖನದ ಅತ್ಯಂತ ಕುತೂಹಲಕಾರಿ ಘಟ್ಟ. ಆ ರೂಪಾಂತರನ ಆ ಅದ್ಭುತ ಬದಲಾವಣೆನ ವಿವರಿಸೋಕೆ ಪಠ್ಯದಲ್ಲಿ ಗರ್ಭಿಣಿ ಸ್ತ್ರೀಯ ಪ್ರಸವ ವೇದನೆಯ ಅಥವಾ ಹೆರಿಗೆಯ ನೋವಿನ ಅತ್ಯಂತ ನಿಖರವಾದ ರೂಪಕನ ಬಳಸಲಾಗಿದೆ. ಓಹೋ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಹೆರಿಗೆಯ ಸಮಯದಲ್ಲಿ ತಾಯಿಯೊಬ್ಳು ಅನುಭವಿಸೋ ತೀವ್ರವಾದ ನೋವು ಅದನ್ನು ವರ್ಣಿಸೋಕೆ ಅಸಾಧ್ಯ. ಆ ಕ್ಷಣದಲ್ಲಿ ಆಕೆ ದೇಹ ಸಂಪೂರ್ಣವಾಗಿ ಹೈರಾಣಾಗಿರುತ್ತೆ, ವೇದನೆ ಶಿಖರಕ್ಕೇರಿರುತ್ತೆ. ನಿಜ. ಆದರೆ ಮಗುವನ್ನ ಹೆರುತ್ತಲೇ ಏನಾಗುತ್ತೆ? ಈ ಜಗತ್ತಿನಲ್ಲಿ ಹೊಸ ಜೀವವೊಂದು ಮಾನವನೊಬ್ಬನು ಜನಿಸಿದನೆಂಬ ಅಪಾರವಾದ ಉಲ್ಲಾಸದಲ್ಲಿ ಆಕೆ ತಾನು ಪಟ್ಟ ತೀವ್ರ ವೇದನೆನ ಸಂಪೂರ್ಣವಾಗಿ ಮರ್ತುಬಿಡ್ತಾಳೆ. ಹೌದು, ಅದೊಂದು ಅದ್ಭುತ ಕ್ಷಣ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದ ಸೂಕ್ಷ್ಮವಾದ ವಿಚಾರ ಏನಂದ್ರೆ, ಹೆರಿಗೆಯ ನೋವು ಅನ್ನೋದು ಯಾವುದೋ ಒಂದು ಕಾಯಿಲೆಯ ನೋಡಿನ ತರ ಅಲ್ಲ. ಅಂದ್ರೆ ಕಾಯಿಲೆಯ ನೋವು ದೇಹನ ನಾಶ ಮಾಡುತ್ತೆ, ಆದರೆ ಹೆರಿಗೆಯ ನೋವು ಒಂದು ಸೃಷ್ಟಿಯ ನೋವು. ಅದು ಕೇವಲ ನೋವಾಗಿ ಉಳಿಯೋದಿಲ್ಲ, ಬದಲಾಗಿ ಹೊಸ ಜೀವವನ್ನು ತರುವ ಮೂಲಕ ಆನಂದವಾಗಿ ರೂಪಾಂತರಗೊಳ್ಳುತ್ತೆ. ಆ ನೋವಿನ ಗರ್ಭದಿಂದಲೇ ಭರವಸೆ ಹುಟ್ಟುತ್ತೆ. ಇದು ಬಹಳ ಆಳವಾದ ಅರ್ಥನ ಕೊಡುತ್ತೆ. ದೇಹ ದಣಿದ್ರೂ ಅದು ನಾಶವಾಗೋ ಬದಲು ಹೊಸದನ್ನ ಸೃಷ್ಟಿಸ್ತೆ ಅನ್ನೋದು ನಿಜಕ್ಕೂ ಅದ್ಭುತ. ಇದನ್ನ ನಮ್ಮ ದಿನನಿತ್ಯದ ಬದುಕಿನ ಸಾದೃಶ್ಯಗಳಿಗೆ ಅಂದ್ರೆ ಅನಾಲಜಿಗಳಿಗೆ ಹೋಲಿಸಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಉದಾಹರಣೆಗೆ ನಾವು ಜಿಮ್ಮಲ್ಲಿ ತೀವ್ರವಾದ ದೈಹಿಕ ವ್ಯಾಯಾಮ ಮಾಡುವಾಗ ಅಥವಾ ಮ್ಯಾರಥಾನ್ ಓಡುವಾಗ ಆಗುವ ಅನುಭವ ತಗೊಳ್ಳಿ. ಖಂಡಿತ. ಆ ಕ್ಷಣದಲ್ಲಿ ಸ್ನಾಯುಗಳು ಉರಿತಾ ಇರುತ್ತೆ, ಉಸಿರು ಕಟ್ಟಿದಂತಾಗುತ್ತೆ, ಕಾಲ್ಗಳು ಮುಂದೆ ಹೋಗೋದೇ ಇಲ್ಲ. ನಾನೇಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಸುಮ್ನೆ ನಿಲ್ಸ್ಬಿಡೋಣ ಅನ್ನೋ ಭಾವನೆ ಬರುತ್ತೆ. ಹೌದು, ಗಿವ್ ಅಪ್ ಮಾಡ್ಬಿಡೋಣ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಅಂತಿಮವಾಗಿ ಗುರಿ ಮುಟ್ಟಿದಾಗ ಆ ಹಿಂದಿನ ಸುಸ್ತು, ಆ ನೋವೆಲ್ಲವೂ ಒಂದು ರೀತಿಯ ಸಾಧನೆಯ ಖುಷಿಯಾಗಿ, ಹೆಮ್ಮೆಯಾಗಿ ಬದಲಾಗುತ್ತೆ ಅಲ್ವಾ? ನಿಜ. ಅಥವಾ ಯಾವುದೋ ಒಂದು ಕಷ್ಟಕರವಾದ ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸೋಕೆ ವಾರಗಟ್ಲೆ ನಿದ್ದೆಗೆಟ್ಟು ದುಡಿದಾಗ್ಲೂ ಕೊನೆಗೆ ರಿಸಲ್ಟ್ ಬಂದಾಗ ಇದೇ ಅನುಭವ ಆಗುತ್ತೆ. ಹೌದು.
ನೀವು ಹೇಳಿದ ಮ್ಯಾರಥಾನ್ ಮತ್ತು ಪ್ರಾಜೆಕ್ಟ್ ಉದಾಹರಣೆಗಳು ಈ ರೂಪಕನ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಹೆಲ್ಪ್ ಮಾಡುತ್ತೆ. ಈ ಉದಾಹರಣೆಗಳಲ್ಲಿರೋ ಒಂದು ಸಮಾನ ಅಂಶನ ನಾವು ಗಮನಿಸಬೇಕು. ಯಾವುದದು? ಆ ನೋವಿನ ಹಿಂದೆ ಒಂದು ನಿರ್ದಿಷ್ಟವಾದ ಉದ್ದೇಶ ಇದೆ. ಲೇಖನದಲ್ಲಿ ವಿವರಿಸುವ ಹಾಗೆ ಈ ನೋವು ಒಂದು ಒಳ್ಳೆಯ ಮತ್ತು ಪವಿತ್ರವಾದ ಕಾರಣಕ್ಕಾಗಿ ಆಗಿರೋದ್ರಿಂದಲೇ ಅದು ಆನಂದವಾಗಿ ಬದಲಾಗುತ್ತೆ. ರೈಟ್. ಅರ್ಥಹೀನವಾದ ಹಿಂಸೆಗೂ ಉದ್ದೇಶಪೂರ್ವಕವಾದ ಹೋರಾಟಕ್ಕೂ ಇರೋ ವ್ಯತ್ಯಾಸವೇ ಇದು. ಆ ಕಾರಣಕ್ಕಾಗಿಯೇ ಯೇಸು ಮತ್ತೊಂದು ವಾಕ್ಯನ ಸೇರಿಸ್ತಾರೆ, ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ ಅಂತ. ಈ ಮಾತಿನ ಹಿಂದಿರೋ ತರ್ಕನ ನಾವು ಅರ್ಥ ಮಾಡ್ಕೊಳ್ಬೇಕು. ಲೋಕ ನಕ್ಕು ನಲಿದಾಡುತ್ತೆ ಅಂದವರು ಮೊದಲೇ ಹೇಳಿದ್ರು. ಹೌದು. ಲೋಕದ ನಗು ಅಂದ್ರೆ ಬಾಹ್ಯ ವಸ್ತುಗಳಿಂದ, ಬೇರೆಯವರ ಮೆಚ್ಚುಗೆಯಿಂದ ಅಥವಾ ಹಣ ಅಂತಸ್ತಿನಿಂದ ಬರುವ ತಾತ್ಕಾಲಿಕ ಖುಷಿ. ಅದು ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಟ್ರೂ. ಆದರೆ ಒಂದು ಕಷ್ಟನ ಸಹಿಸಿಕೊಂಡು ಒಳಗಿನಿಂದಲೇ ಸೃಷ್ಟಿಯಾದ ಆನಂದ ಇದೆಯಲ್ಲ, ಅದು ನಮ್ಮ ಸ್ವಂತ ಗಳಿಕೆ. ಅದು ಆಳವಾದ ಅರ್ಥದಿಂದ ಹುಟ್ಟಿರೋದು. ಹಾಗಾಗಿ ಆ ಆನಂದನ್ನ ಯಾವುದೇ ಬಾಹ್ಯ ಶಕ್ತಿ ಕಸಿದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಖಂಡಿತ. ಆ ದಿನದಂದು ನೀವೇನೊಂದು ಕೇಳುವಂತಿಲ್ಲ ಅನ್ನೋ ವಾಕ್ಯದ ಅರ್ಥವೂ ಇದೆ. ಅಂದ್ರೆ ಆ ಉನ್ನತ ಸ್ಥಿತಿನ ತಲುಪಿದಾಗ ಮನಸ್ಸಿನಲ್ಲಿ ಯಾವುದೇ ಗೊಂದಲ, ಯಾವುದೇ ಆತಂಕ ಅಥವಾ ಪ್ರಶ್ನೆಗಳು ಉಳಿಯೋದಿಲ್ಲ. ಅಲ್ಲಿ ಸಂಪೂರ್ಣವಾದ ಸ್ಪಷ್ಟತೆ ಮಾತ್ರ ಇರುತ್ತೆ. ಒಂದು ನಿಮಿಷ. ಇಲ್ಲೊಂದು ವಾಸ್ತವಿಕ ವಿಚಾರನ ನಾವು ಒಪ್ಕೊಳ್ಳೇಬೇಕು. ಭೌತಿಕವಾದ ನೋವಿನ ಬಗ್ಗೆ, ಅಂದ್ರೆ ಮ್ಯಾರಥಾನ್ ಓಡೋದು ಅಥವಾ ಜಿಮ್ ಮಾಡೋದು, ಇಲ್ಲಿ ನಾವು ಆ ನೋವನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಹೌದು. ಆದ್ರೆ ನಾವು ಆಯ್ಕೆ ಮಾಡ್ಕೊಳ್ಳದ ಅನಿರೀಕ್ಷಿತವಾಗಿ ಅಪ್ಪಳಿಸುವ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಕಟಗಳ ಬಗ್ಗೆ ಏನ್ ಹೇಳ್ತೀರಾ? ಯೇಸುವಿನ ಶಿಷ್ಯರಿಗೂ ಆಗಿದ್ದದೇ ತಾನೇ? ಒಳ್ಳೆ ಪ್ರಶ್ನೆ. ಯೇಸು ತಮ್ಮ ನಿರ್ಗಮನದ ಬಗ್ಗೆ, ಅಂದ್ರೆ ತಾವು ಮರಣ ಹೊಂದಿ ಪಿತನ ಬಳಿಗೆ ಹೋಗುವುದರ ಬಗ್ಗೆ ಮತ್ತು ಶಿಷ್ಯರು ಮುಂದೆ ಎದುರಿಸಬೇಕಾದ ಹಿಂಸೆಯ ಬಗ್ಗೆ ಮುನ್ಸೂಚನೆ ನೀಡಿದಾಗ ಅವ್ರು ತೀವ್ರವಾದ ಗೊಂದಲಕ್ಕೊಳಗಾಗ್ತಾರೆ. ನಿಜ. ಯೇಸುವಿನ ಮರಣದ ನಂತರ ಅವರೆಲ್ಲರೂ ಭಯದಿಂದ ಅಡಗಿ ಕೂರ್ತಾರೆ. ತಮ್ಮ ನಂಬಿಕೆ ಎಲ್ಲ ಹುಸಿಯಾಯಿತು, ತಮ್ಮ ನಾಯಕನೇ ಸತ್ಮೇಲೆ ಇನ್ನೇನೂ ಉಳಿದಿಲ್ಲ ಅನ್ನೋ ಭೀಕರ ಹತಾಶೆ ಅವರನ್ನ ಆವರಿಸುತ್ತೆ. ಹೌದು, ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರು. ಯೇಸು ಸ್ವರ್ಗಾರೋಹಣ ಮಾಡಿದ ನಂತರವೂ ಪವಿತ್ರಾತ್ಮರು ಬರೋ ಮುನ್ನ ಅವರನ್ನ ಕಾಡಿದ ಪ್ರಶ್ನೆಗಳು ಅನೇಕ. ಅವರು ನಮ್ಮನ್ನ ಏಕೆ ಬಿಟ್ಟೋದ್ರು, ಈಗ ನಮ್ಮನ್ನ ಯಾರು ಮುನ್ನಡೆಸ್ತಾರೆ ಅಂತ. ರೈಟ್. ನಮ್ಮ ಬದುಕಿನಲ್ಲೂ ಕಷ್ಟಗಳು ಬಂದಾಗ ಹೀಗೆ ಆಗುತ್ತಲ್ವಾ? ನಾವು ಅನ್ಕೊಂಡಿದ್ದಾಗದೇ ಇದ್ದಾಗ ಅಥವಾ ಬದುಕು ದಿಢೀರ್ನೆ ಅನಿರೀಕ್ಷಿತ ತಿರುವು ಪಡ್ಕೊಂಡಾಗ ನಾವು ಕಂಗಾಲಾಗ್ತೀವಿ. ಇದು ಯಾವುದೋ ಒಳ್ಳೇದಕ್ಕೆ ಅಂತ ಸುಮ್ನೆಲೋಕೆ ಆ ಕ್ಷಣದಲ್ಲಿ ಖಂಡಿತ ಸಾಧ್ಯ ಆಗೋದಿಲ್ಲ. ಖಂಡಿತ ಇಲ್ಲ. ಆಗ ದೈವಿಕ ಯೋಜನೆಯನ್ನೇ ಅಥವಾ ನಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸೋಕೆ ಶುರು ಮಾಡ್ತೀವಿ. ಸೊ ನಾವು ಎದುರಿಸ್ತಿರುವ ಅರ್ಥವಿಲ್ಲದಂತೆ ಕಾಣುವ ಕಷ್ಟಗಳಿಗೂ ಮತ್ತು ಒಂದು ನಿರ್ದಿಷ್ಟ ಉದ್ದೇಶವಿರುವ ಕಷ್ಟಗಳಿಗೂ ಇರೋ ವ್ಯತ್ಯಾಸನ ನಾವು ಗುರ್ತಿಸೋದೇ ಹೇಗೆ? ಕಷ್ಟದಲ್ಲಿದ್ದಾಗ ಇವೆರಡರ ನಡುವಿನ ಗೆರೆನ ಕಂಡುಹಿಡಿಯೋ ಆ ಮೆಕ್ಯಾನಿಸಮ್ ಅಥವಾ ಪ್ರಕ್ರಿಯೆ ಯಾವುದು? ಇದು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡುವ ಅತ್ಯಂತ ಆಳವಾದ ಮತ್ತು ಸಂಕೀರ್ಣವಾದ ಪ್ರಶ್ನೆ. ಕಷ್ಟಗಳು ಬಂದಾಗ ದೈವಿಕ ಯೋಜನೆನ ಶಂಕಿಸುವುದು, ಕುಗ್ಗಿ ಹೋಗುವುದು ಅಥವಾ ನಮ್ಮ ಬದುಕಿನ ಅರ್ಥನ ಪ್ರಶ್ನಿಸೋದು ಮನುಷ್ಯನ ಸಹಜ ಪ್ರವೃತ್ತಿ. ಕಷ್ಟದ ಸುಳಿಯಲ್ಲಿ ಸಿಲುಕಿರುವಾಗ ಇದೆಲ್ಲವೂ ಒಳಿತಿಗೆ ಅಂತ ಕಣ್ಮುಚ್ಚಿ ನಂಬೋದು ಅಸಾಧ್ಯದ ಮಾತು. ಲೇಖನ ಈ ಮಾನಸಿಕ ಗೊಂದಲನ ಬಹಳ ವಿವೇಚನೆಯಿಂದ ಬಿಡಿಸಿ ಹೇಳುತ್ತೆ. ಹೇಗೆ? ನಾವು ಎದುರಿಸುವ ಕಷ್ಟಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ ಮತ್ತು ಇವೆರಡನ್ನೂ ಗುರುತಿಸೋಕೆ ನಮ್ಗೆ ಕಠಿಣವಾದ ಸ್ವವಿಮರ್ಶೆ ಅಂದ್ರೆ ಆತ್ಮಾವಲೋಕನದ ಅಗತ್ಯ ಇದೆ ಅಂತ ಇದು ವಿವರಿಸುತ್ತೆ. ಓಕೆ. ಮೊದಲನೇ ವಿಧದ ಕಷ್ಟ ಅಂದ್ರೆ ನಮ್ಮದೇ ಆದ ತಪ್ಪುಗಳಿಂದ, ಅಹಂಕಾರದಿಂದ ಅಥವಾ ಲೇಖನದಲ್ಲಿ ಉಲ್ಲೇಖಿಸಿರೋ ಹಾಗೆ ಪಾಪದ ಕೃತ್ಯಗಳಿಂದ ನಾವೇ ಮೈಮೇಲೆ ಎಳೆದುಕೊಂಡ ಕಷ್ಟಗಳು. ರೈಟ್. ಸೆಲ್ಫ್ ಇನ್ಫ್ಲಿಕ್ಟೆಡ್. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ನಾವೇ ದುರಾಶೆಗೆ ಬಿದ್ದು ತಪ್ಪು ನಿರ್ಧಾರಗಳನ್ನ ತಗೊಂಡು ಸಂಬಂಧಗಳನ್ನ ಹಾಳು ಮಾಡಿಕೊಂಡು ಕಷ್ಟದಲ್ಲಿ ಸಿಲುಕಿದಾಗ ಆ ಕಷ್ಟ ಯಾವುದೋ ಭವ್ಯ ಉದ್ದೇಶಕ್ಕಿರೋ ಹೆರಿಗೆ ನೋವಲ್ಲ, ಅದು ನಮ್ಮ ತಪ್ಪಿನ ಫಲ. ನಿಜ. ಇಂತಹ ಪರಿಸ್ಥಿತಿಗಳಲ್ಲಿ ಅಲ್ಲಿ ಪಶ್ಚಾತ್ತಾಪವೇ ಏಕೈಕ ಪರಿಹಾರ. ಅಲ್ಲಿ ನಮ್ಮ ತಪ್ಪನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡು ಆ ಹಾನಿನ ಸರಿಪಡಿಸೋಕೆ ಪ್ರಯತ್ನ ಪಡಬೇಕಾಗತ್ತೆ. ಆದ್ರೆ ಎರಡನೇ ವಿಧದ ಕಷ್ಟವಿದು. ನಾವು ಪ್ರಾಮಾಣಿಕವಾದ ಮಾರ್ಗದಲ್ಲಿ ಸಾಗುತ್ತಿರುವಾಗಲೂ ಯಾವುದೇ ತಪ್ಪು ಮಾಡದಿದ್ರೂ ಕಷ್ಟಗಳೆದುರಾಗುತ್ತೆ. ಶಿಷ್ಯರಿಗಾಗಿದ್ದು ಇದೇ ಅಲ್ವಾ? ಹೌದು, ಶಿಷ್ಯರು ಅನುಭವಿಸಿದ್ದು ಇದೇ ಕಷ್ಟನೇ. ಅವರು ಒಳ್ಳೆಯ ದಾರಿಯಲ್ಲೇ ಇದ್ರು, ಆದರೂ ಅವರು ಅನಾಥ ಪ್ರಜ್ಞೆ ಮತ್ತು ಹಿಂಸೆನೇ ಎದುರಿಸಬೇಕಾಯ್ತು. ಇಂತಹ ಕಷ್ಟಗಳು ಎದುರಾದಾಗ ನಾವು ಅವುಗಳನ್ನ ನಮ್ಮನ್ನ ನಾಶ ಮಾಡೋಕೆ ಬಂದ ಹಿಂಸೆ ಅಂತ ಭಾವಿಸಬಾರದು. ಓಕೆ.
ಬದಲಾಗಿ ಅವುಗಳನ್ನ ದೊಡ್ಡ ಉಳಿತಿಗಾಗಿ ಇರುವ ಸಾಧನ ಅಂತ ನೋಡುವ ದೃಷ್ಟಿಕೋನನ ಬೆಳೆಸ್ಕೊಳ್ಬೇಕು. ಶಿಷ್ಯರು ಅನುಭವಿಸಿದ ಆ ಕಷ್ಟಗಳೇ, ಅವರ ಹತಾಶೆಯೇ ಮುಂದೆ ಪವಿತ್ರಾತ್ಮರ ಸ್ವೀಕಾರಕ್ಕೆ ಮತ್ತು ಇಡೀ ಜಗತ್ತಿಗೆ ಸಂದೇಶ ಸಾರುವ ದೊಡ್ಡ ಜವಾಬ್ದಾರಿಗೆ ಅವರನ್ನ ಮಾನಸಿಕವಾಗಿ ಸಿದ್ಧಗೊಳಿಸಿದ್ದು. ವಾವ್! ಹಾಗಾಗಿ ಕಷ್ಟ ಬಂದಾಗ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ, ನನಗೇಕೆ ಹೀಗಾಗ್ತಾ ಇದೆ ಅನ್ನೋದ್ರ ಬದಲು, ಈ ಕಷ್ಟ ನನ್ನನ್ನ ಯಾವ ಭವಿಷ್ಯದ ಜವಾಬ್ದಾರಿಗೆ ಸಿದ್ಧಪಡಿಸ್ತಾ ಇದೆ ಅಂತ ಆಗಿರ್ಬೇಕು. ಈ ಬದಲಾವಣೆಯೇ ಆ ಮೆಕ್ಯಾನಿಸಂ. ಆಹಾ, ನನಗೇಕೆ ಹೀಗಾಗ್ತಾ ಇದೆ ಅನ್ನೋ ಪ್ರಶ್ನೆಯಿಂದ ಈ ಕಷ್ಟ ನನ್ನನ್ನು ಯಾವುದಕ್ಕೆ ಸಿದ್ಧಪಡಿಸ್ತಾ ಇದೆ ಅನ್ನೋ ಪ್ರಶ್ನೆಗೆ ಬದಲಾಗೋದು ಇದೊಂದು ಅದ್ಭುತವಾದ ಆಲೋಚನಾ ಕ್ರಮ. ಹೌದು. ಈ ಮೂಲಕ ನಾವು ಕಷ್ಟದ ಮೂಲನ ಮತ್ತು ನಮ್ಮ ಉದ್ದೇಶನ ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡ್ಕೋಬಹುದು. ಇದು 2000 ವರ್ಷಗಳ ಹಿಂದಿನ ಘಟನೆ ಆದ್ರೂ ಇಂದಿನ ನಮ್ಮ ದಿನನಿತ್ಯದ ಸವಾಲುಗಳಿಗೆ ಇದನ್ನ ಹೇಗೆ ಅನ್ವಯಿಸಬಹುದು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಖಂಡಿತ. ನಮ್ಮ ದೈನಂದಿನ ಜೀವನದಲ್ಲಿ ಈ ಹೆರಿಗೆಯ ನೋವು ಹೇಗಿರುತ್ತೆ ಅನ್ನೋದರ ಬಗ್ಗೆ ಲೇಖನದಲ್ಲಿ 3 ಅತ್ಯುತ್ತಮವಾದ ಉದಾಹರಣೆಗಳನ್ನ ನೀಡಲಾಗಿದೆ. ಅವುಗಳನ್ನ ನಾವು ಪ್ರತ್ಯೇಕವಾಗಿ ಸ್ವಲ್ಪ ವಿವರವಾಗಿ ಚರ್ಚಿಸೋಣ. ಶೋರ್. ಮೊದಲನೇದು, ಒಂದು ದುಶ್ಚಟ ಅಥವಾ ವ್ಯಸನದಿಂದ ಹೊರಬರುವಾಗ ಆಗುವ ಸಂಕಟ. ಇದು ಇಂದಿನ ಸಮಾಜಕ್ಕೆ ಅತ್ಯಂತ ಪ್ರಸ್ತುತವಾದ ಉದಾಹರಣೆ. ಯಾವುದಾದರೂ ಒಂದು ವ್ಯಸನ, ಅದು ಸ್ಮಾರ್ಟ್ಫೋನ್ ವ್ಯಸನ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಅಥವಾ ಯಾವುದೇ ಹಾನಿಕಾರಕ ಅಭ್ಯಾಸ ಆಗಿರ್ಬೋದು. ಹೌದು. ಅದರಿಂದ ಹೊರಬರಬೇಕು ಅಂತ ನಿರ್ಧರಿಸಿದಾಗ ಏನಾಗತ್ತೆ? ನಮ್ಮ ದೇಹ ಮತ್ತು ಮನಸ್ಸು ಎರಡೂ ವಿಪರೀತವಾಗಿ ವಿರೋಧಿಸುತ್ತೆ. ಆ ವ್ಯಸನ ಬಿಟ್ಟ ಮೊದಲ ಕೆಲವು ದಿನಗಳು ನಮ್ಮ ಮೆದುಳು ಆ ಹಳೆಯ ಡೋಪಮೈನ್ಗಾಗಿ ಅಕ್ಷರಶಃ ಒದ್ದಾಡತ್ತೆ. ನಿಜ. ಆ ಕ್ಷಣದಲ್ಲಿ ವಿಪರೀತ ಕೋಪ, ಹತಾಶೆ ಮತ್ತು ಒಂಟಿತನ ಕಾಡುತ್ತೆ. ಈ ಹಿಂಸೆನ ತಡೆಯಲಾರದೆ ಮತ್ತೆ ಆ ವ್ಯಸನಕ್ಕೆ ಶರಣಾಗಿ ಬಿಡೋಣ ಅಂತ ಹಲವು ಬಾರಿ ಅನ್ಸತ್ತೆ. ಖಂಡಿತ. ಆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಇದೆಯಲ್ಲ, ಅದು ಅಕ್ಷರಶಃ ನರಕವೇ ಸರಿ. ಆ ಕ್ಷಣದಲ್ಲಿ ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರುವಾಗಿ ಬದಲಾಗಿರುತ್ತೆ. ಆ ಹಳೆಯ ಅಭ್ಯಾಸಕ್ಕೆ ಮರಳೋಕೆ ಸಾವಿರಾರು ಕಾರಣಗಳನ್ನ ಅದು ಸೃಷ್ಟಿಸುತ್ತೆ. ನಿಖರವಾಗಿ. ಆದರೆ ಆ ಕ್ಷಣದ ತೀವ್ರವಾದ ಸಂಕಟನ, ಆ ಆಂತರಿಕ ಯುದ್ಧವನ್ನ ನಾವು ಹೆರಿಗೆಯ ನೋವು ಅಂತ ಕರೆಯಬಹುದು. ಓಹೋ. ಆ ಹಳೆಯ ರೋಗಗ್ರಸ್ತ ವ್ಯಕ್ತಿತ್ವ ಸತ್ತು ಒಂದು ಹೊಸ, ಸ್ವತಂತ್ರವಾದ ವ್ಯಕ್ತಿತ್ವ ಹುಟ್ಟುವ ಪ್ರಕ್ರಿಯೆ ಅದು. ಆ ಕಷ್ಟದ ಹಂತನ ಯಶಸ್ವಿಯಾಗಿ ದಾಟಿದ ಮೇಲೆ ಸಿಗುವ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸ ಇದೆಯಲ್ಲ, ಅದು ಆ ವ್ಯಸನ ನೀಡ್ತಾ ಇದ್ದ ತಾತ್ಕಾಲಿಕ ಮಜಾಕ್ಕಿಂತ 100 ಪಟ್ಟು ದೊಡ್ಡ ಆನಂದ ಆಗಿರುತ್ತೆ. ವಾವ್. ಮತ್ತು ಆ ಆನಂದನ ಯಾವ ವ್ಯಸನವೂ ಕಸಿದುಕೊಳ್ಳೋಕ್ ಸಾಧ್ಯ ಇಲ್ಲ. ವಾವ್. ಆ ವಿತ್ಡ್ರಾವಲ್ ಅನ್ನೇ ಹೆರಿಗೆಯ ನೋವಿಗೆ ಹೋಲಿಸಿದ್ದು ಬಹಳ ಸಮಂಜಸವಾಗಿದೆ. ಇನ್ನು ಎರಡನೆಯ ಉದಾಹರಣೆಗೆ ಬರೋಣ. ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವಾಗಿನ ಆಂತರಿಕ ಹೋರಾಟ. ಇದು ಮೇಲ್ನೋಟಕ್ಕೆ ತುಂಬಾ ಸರಳ ಅನಿಸ್ಬೋದು, ಇದ್ರಲ್ಲೇನ್ ಮಹಾ ಕಷ್ಟ ಅಂತ. ಹೌದು, ಹಾಗೆ ಅನ್ಸುತ್ತೆ. ಆದ್ರೆ ವಾಸ್ತವವಾಗಿ ಪ್ರತಿದಿನ ನಿಯಮಿತವಾಗಿ ಒಂದು ಕಡೆ ಕುಳಿತು ಏಕಾಗ್ರತೆಯಿಂದ ಧ್ಯಾನ ಮಾಡೋದು ಅಥವಾ ಪ್ರಾರ್ಥಿಸೋದು, ವಿಶೇಷವಾಗಿ ಮನಸ್ಸಿಗೆ ಕಿರಿಕಿರಿ ಇರುವಾಗ ಅಥವಾ ಆಸಕ್ತಿ ಇಲ್ಲದಿದ್ದಾಗ, ಎಷ್ಟೊಂದು ಕಷ್ಟ ಅಲ್ವಾ? ಹೌದು. ಇದೊಂದು ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಿಸ್ತಿನ ಹೋರಾಟ. ನಮ್ಗೆ ಇಷ್ಟವಾದ ಕೆಲಸ ಮಾಡುವಾಗ ಅಥವಾ ಮನರಂಜನೆಯಲ್ಲಿ ತೊಡಗಿದಾಗ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಟ್ರೂ. ಆದ್ರೆ ಮನಸ್ಸಿಗೆ ಪ್ರಶಾಂತತೆ ಬೇಕು ಅಂತ ಕೂತಾಗ 100 ಯೋಚನೆಗಳು, ಆತಂಕಗಳು ದಾಳಿ ಮಾಡುತ್ತೆ. ಮನಸ್ಸು ಇದೆಲ್ಲ ಬೇಡ, ಏನಾದ್ರೂ ಬೇರೆ ಕೆಲಸ ಮಾಡೋಣ ಅಂತ ಓಡೋಕೆ ಪ್ರಯತ್ನಿಸುತ್ತೆ. ಎಕ್ಸಾಕ್ಟ್ಲಿ. ಆ ಒಣಗಿದ ಭಾವನೆನ, ಆ ನಿರಾಸಕ್ತಿನ ಮೀರಿ ಮನಸ್ಸನ್ನ ಕಟ್ಟಿಹಾಕಿ ಪ್ರಾರ್ಥಿಸಲು ಅಥವಾ ಧ್ಯಾನಿಸಲು ಮಾಡುವ ನಿರಂತರ ಪ್ರಯತ್ನ ಇದೆಯಲ್ಲ, ಅದು ನಮ್ಮ ಸ್ವಂತ ಅಹಂಕಾರದ ವಿರುದ್ಧ ನಾವೇ ಮಾಡುವ ಯುದ್ಧ. ವಾವ್. ಇಂದಿನ ವೇಗದ ಬದುಕಿನಲ್ಲಿ ಸುಮ್ಮನೆ ಕೂರೋದೇ ಒಂದು ದೊಡ್ಡ ಸವಾಲು. ಆದ್ರೆ ಆ ಪ್ರಕ್ರಿಯೆ ಮೂಲಕ ಹಾದು ಹೋದಾಗ ನಿಧಾನವಾಗಿ ಮನಸ್ಸಿಗೆ ಒಂದು ಆಳವಾದ ಶಾಂತಿ ಸಿಗುತ್ತೆ. ಆ ಪ್ರಾರ್ಥನೆಯಲ್ಲಿನ ದೃಢತೆಯೇ ಅಂತಿಮವಾಗಿ ಆನಂದನ ತರುತ್ತೆ. ನಿಜ. ಇದು ನಮ್ಮಲ್ಲಿರುವ ಇನ್ಸ್ಟಂಟ್ ಗ್ರಾಟಿಫಿಕೇಶನ್, ಅಂದ್ರೆ ತಕ್ಷಣದ ತೃಪ್ತಿನ ಬಯಸುವ ಗುಣಕ್ಕೆ ಸಂಪೂರ್ಣ ವಿರುದ್ಧವಾದದ್ದು. ನಾವು ಒಂದು ಕ್ಲಿಕ್ ಮಾಡಿದ್ರೆ ಮನೋರಂಜನೆ ಸಿಗ್ಬೇಕು ಅಂತ ಬಯಸುವ ಕಾಲದಲ್ಲಿದ್ದೀವಿ. ಆದ್ರೆ ಈ ಒಳಮುಖವಾದ ಪಯಣಕ್ಕೆ ತಾಳ್ಮೆ ಬೇಕು. ಖಂಡಿತ. ಇನ್ನು ಲೇಖನದಲ್ಲಿ ಪ್ರಸ್ತಾಪಿಸಿರುವ 3ನೇ ಮತ್ತು ಬಹುಶಃ ಅತ್ಯಂತ ಕಷ್ಟಕರವಾದ ಉದಾಹರಣೆ ಕಡೆಗೆ ಬರೋಣ. ನಮಗೆ ತೀವ್ರವಾದ ನೋವುಂಟು ಮಾಡಿದವರನ್ನ, ಅನ್ಯಾಯ ಮಾಡಿದವರನ್ನ ಕ್ಷಮಿಸುವುದು. ಓಹ್, ಇದು ನಿಜಕ್ಕೂ ಕಷ್ಟ. ಹೌದು. ಇದು ಹೇಳೋದಕ್ಕೆ ಬಹಳ ಸುಲಭ, ಆದ್ರೆ ಅನುಭವಿಸುವರಿಗೆ ಮಾತ್ರ ಅದರ ಬಿಸಿ ಗೊತ್ತಿರುತ್ತೆ. ಯಾರೋ ನಮಗೆ ಅನ್ಯಾಯ ಮಾಡಿದಾಗ ಅವರನ್ನ ದ್ವೇಷಿಸುವುದು, ಅವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಯೋಚಿಸೋದು ಬಹಳ ಸಹಜ. ಅವರನ್ನ ಕ್ಷಮಿಸುವುದು ಅಂದ್ರೆ ನಾವೇ ಸೋತಂತೆ,
ಅವರಿಗೆ ಗೆಲುವು ಬಿಟ್ಟುಕೊಟ್ಟಂತೆ ಅನ್ಸುತ್ತೆ. ಕ್ಷಮಿಸುವುದು ಅಂದ್ರೆ ನಮ್ಮ ಅಹಂಕಾರನ ನಾವೇ ಕೊಂದು ಹಾಕಿದಂತೆ. ಆ ಪ್ರಕ್ರಿಯೆಯಲ್ಲಿ ನಿಜಕ್ಕೂ ಅತೀವ ವೇದನೆ ಇರುತ್ತೆ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ದ್ವೇಷವಾಡೋದು ಸುಲಭ, ಅದಕ್ಕೊಂದು ರೀತಿಯ ತಪ್ಪು ಸಮರ್ಥನೆಯ ಶಕ್ತಿ ಇರುತ್ತೆ. ಹೌದು. ಆದರೆ ಕ್ಷಮಿಸುವುದು ಅಂದ್ರೆ ನಮ್ಮ ಎಲ್ಲ ಕೋಪ, ಸೇಡು ಮತ್ತು ಅಹಂಕಾರನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಂತೆ. ಕ್ಷಮೆ ಅನ್ನೋದು ಹೊರಗಿನವರಿಗಿಂತ ಹೆಚ್ಚಾಗಿ ನಮ್ಮ ಒಳಗಿನ ಶುದ್ಧೀಕರಣದ ಪ್ರಕ್ರಿಯೆ. ರೈಟ್. ನಮಗೆ ನೋವು ಮಾಡಿದವರನ್ನ ಕ್ಷಮಿಸೋಕೆ ನಾವು ನಮ್ಮದೇ ಆದ ನ್ಯಾಯ, ನಮ್ಮದೇ ಆದ ಅಹಂಕೆನ ಬಿಟ್ಕೊಡಬೇಕಾಗತ್ತೆ. ಇದು ನಿಜವಾದ ಪ್ರಸವ ವೇದನೆ. ಆ ಕ್ಷಣದಲ್ಲಿ ನಾವು ಅನುಭವಿಸುವ ಆಂತರಿಕ ಸಂಘರ್ಷ ತೀವ್ರವಾಗಿರುತ್ತೆ. ಆದರೆ ಒಮ್ಮೆ ಆ ಕೋಪ ಮತ್ತು ದ್ವೇಷದ ಹೊರೆನ ಕೆಳಗಿಳಿಸಿ ಪ್ರಾಮಾಣಿಕವಾಗಿ ಕ್ಷಮಿಸಿದಾಗ ಸಿಗುವ ಮಾನಸಿಕ ನಿರಾಳತೆ ಇದೆಯಲ್ಲ, ಅದು ಅದ್ಭುತ. ದ್ವೇಷದ ಬಂಧನದಿಂದ ಮುಕ್ತರಾದಾಗ ಹುಟ್ಟುವ ಆನಂದಕ್ಕೆ ಬೆಲೆಯೇ ಕಟ್ಟಲಾಗೋದಿಲ್ಲ. ವಾವ್! ಈ ಮೂರೂ ಉದಾಹರಣೆಗಳನ್ನ ಅಂದ್ರೆ ವ್ಯಸನ ಬಿಡೋದು, ಪ್ರಾರ್ಥನೆಯ ಶಿಸ್ತು ಮತ್ತು ಕ್ಷಮೆ, ಇವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಪ್ರಮುಖ ಅಂಶ ಎದ್ದು ಕಾಣುತ್ತೆ. ಯಾವುದು? ಆನಂದ ಅನ್ನೋದು ನಮಗೆ ಸಿಗುವ ಮೊದಲ ಅನುಭವ ಅಲ್ಲ. ನಾವು ಒಳ್ಳೆಯದನ್ನ ಮಾಡೋಕೆ ಹೊರಟ ತಕ್ಷಣವೇ ನಮಗೆ ಆನಂದ ಸಿಗೋದಿಲ್ಲ. ಮೊದಲು ನಾವು ನಮ್ಮ ಸ್ವಾರ್ಥ ಇಚ್ಛೆಯ ವಿರುದ್ಧ ಹೋರಾಡಬೇಕು, ಕಷ್ಟಪಡಬೇಕು. ಆನಂದವೂ ನಮ್ಮ ಮೊದಲ ಅನುಭವವಲ್ಲ. ಈ ಮಾತು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು. ಇಂದಿನ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಯಾವಾಗಲೂ ತಕ್ಷಣದ ಅಂದ್ರೆ ಇನ್ಸ್ಟಂಟ್ ಫಲಿತಾಂಶನ ಹುಡುಕ್ತೀವಿ. ಹೌದು. ಕಷ್ಟಪಡದೆ ಎಲ್ಲವೂ ಸಿಗ್ಬೇಕು, ಎಲ್ಲಿಯೂ ನೋವಾಗಬಾರ್ದು ಅನ್ಕೊಳ್ತೀವಿ. ಜಗತ್ತಿನ ಕಣ್ಣಿಗೆ ಆ ಕ್ಷಣದ ಖುಷಿ, ಆ ತ್ವರಿತಗತಿಯ ಮಜಾ ಮಾತ್ರ ಕಾಣುತ್ತೆ. ಅದಕ್ಕಾಗಿಯೇ ಯೇಸುವಿನ ವಾಕ್ಯದಲ್ಲಿ ಲೋಕವಾದರೂ ನಕ್ಕು ನಲಿದಾಡುವುದು ಅಂತ ಹೇಳಿರೋದು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಬಾಹ್ಯ ಪ್ರಪಂಚ ಆ ತಾತ್ಕಾಲಿಕವಾದ ಮೇಲ್ಮೈ ಖುಷಿಯಲ್ಲಿ ಮೈಮರೆಯುತ್ತೆ. ಆದ್ರೆ ನಿಜವಾದ, ಆಳವಾದ ಮತ್ತು ಶಾಶ್ವತವಾದ ಆನಂದ ಸಿಗ್ಬೇಕಾದ್ರೆ ನಾವು ಕಷ್ಟಪಡ್ಲೇಬೇಕು. ಸಾರ್ಥಕತೆಗೆ ಯಾವುದೇ ಶಾರ್ಟ್ಕಟ್ಸ್ ಇಲ್ಲ. ನಿಜ. ಇದನ್ನೇ ಲೇಖನದಲ್ಲಿ ತಾಳ್ಮೆಯ ಸಹನೆ ಅಂದ್ರೆ ಪೇಷಂಟ್ ಎಂಡ್ಯೂರೆನ್ಸ್ ಅಂತ ಕರೆಯಲಾಗಿದೆ ಅಲ್ವಾ? ಈ ತಾಳ್ಮೆಯ ಸಹನೆ ಅಂದ್ರೆ ಕೇವಲ ಕೈಕಟ್ಟಿ ಕೂತು ನೋವು ಅನುಭವಿಸುವುದಲ್ಲ, ಬದಲಾಗಿ ಅದೊಂದು ಸಕ್ರಿಯವಾದ ಅಂದ್ರೆ ಆಕ್ಟಿವ್ ಆದ ಮಾನಸಿಕ ಹೋರಾಟ. ಹೌದು. ತಾಳ್ಮೆಯ ಸಹನೆ ಅಂದ್ರೆ ಒಂದು ಸಕಾರಾತ್ಮಕವಾದ ಮಾನಸಿಕ ಸ್ಥಿತಿ. ಇದು ಕೇವಲ ನಮ್ಮ ಪಾಡಿಗೆ ನಾವು ಕಷ್ಟ ಸಹಿಸಿಕೊಳ್ಳೋದಲ್ಲ, ಬದಲಾಗಿ ಕಷ್ಟದ ಮಧ್ಯೆಯೂ ನಮ್ಮ ಗುರಿಯ ಮೇಲೆ, ಭರವಸೆಯ ಮೇಲೆ ದೃಷ್ಟಿ ನೆಡೋದು. ಯಾವುದೇ ದೊಡ್ಡ ಮತ್ತು ಶಾಶ್ವತವಾದ ಗುರಿನ ಸಾಧಿಸೋಕೆ ಶಾರ್ಟ್ಕಟ್ಸ್ ಇರೋದಿಲ್ಲ. ನೋವು ಮತ್ತು ಸಂಕಟಗಳನ್ನ ಕೇವಲ ನಮ್ಮನ್ನ ಕುಗ್ಗಿಸುವ ಕಷ್ಟಗಳು ಅಂದು ಅಥವಾ ನಮ್ಮನ್ನ ನಾಶ ಮಾಡುವ ಶಕ್ತಿಗಳು ಅಂದು ನೋಡದೆ, ಅವುಗಳನ್ನ ಒಂದು ಭವ್ಯವಾದ ಗುರಿಯತ್ತ ನಮ್ಮನ್ನ ಕೊಂಡೊಯ್ಯುವ ಸಾಧನಗಳಾಗಿ ನೋಡಬೇಕು. ರೈಟ್. ಲೇಖನದ ಕೊನೆಯಲ್ಲಿರುವ ಪ್ರಾರ್ಥನೆಯ ಸಾಲುಗಳು ಇದನ್ನೇ ಅತ್ಯಂತ ಸುಂದರವಾಗಿ ಸಂಕ್ಷೇಪಿಸುತ್ತೆ. ಯೇಸು ತಮ್ಮ ಶಿರುಬೆಯ ನೋವನ್ನ, ಆ ಅಪಾರವಾದ ಕಷ್ಟನ ಕೇವಲ ನೋವಾಗಿ ನೋಡ್ಲಿಲ್ಲ. ಅವರು ಪಿತನ ಇಚ್ಛೆನ ಪೂರೈಸುವ ದೃಢತೆಯಿಂದ, ಪರಿಪೂರ್ಣವಾದ ತಾಳ್ಮೆ ಮತ್ತು ಸದ್ಗುಣದಿಂದ ಅದನ್ನ ಎದುರಿಸಿದ್ರು. ಹೌದು. ತಾವು ಎದುರಿಸ್ತಿರುವ ಕಷ್ಟದ ಆಚೆಗಿರುವ ಪುನರುತ್ಥಾನದ ಮಹಿಮೆಯ ಅಂದ್ರೆ ಗ್ಲೋರಿ ಆಫ್ ದ ರೆಸರೆಕ್ಷನ್ ಮೇಲೆ ಅವರ ದೃಷ್ಟಿ ಇತ್ತು. ಅವರು ಆ ತಾಳ್ಮೆಯ ಸಹನೆಯನ್ನ ತೋರಿದ ಕಾರಣಕ್ಕಾಗಿಯೇ ಅವರ ಕಷ್ಟವು ಇಡೀ ಮಾನವಕುಲಕ್ಕೆ ಶಾಶ್ವತವಾದ ಭರವಸೆಯಾಗಿ ಆನಂದವಾಗಿ ರೂಪಾಂತರಗೊಳ್ತು. ವಾವ್! ಆ ತಾಳ್ಮೆಯ ಸಹನೆ ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಅದು ಇಂದಿಗೂ ನಮ್ಮೆಲ್ಲರಿಗೂ ನಮ್ಮ ಕಷ್ಟದ ಸಮಯದಲ್ಲಿ ಮಾನಸಿಕ ಸ್ಥೈರ್ಯ ತುಂಬುವ ಒಂದು ಜೀವಂತ ನಿದರ್ಶನ. ಮೂಲಕವೇ ಯಾವುದೇ ಅರ್ಥಪೂರ್ಣ ನೋವನ್ನ ಶಾಶ್ವತವಾದ ಆನಂದವಾಗಿ ರೂಪಾಂತರಗೊಳಿಸೋಕೆ ಸಾಧ್ಯ. ಕಷ್ಟಗಳನ್ನ ನಾವು ನೋಡುವ ದೃಷ್ಟಿಕೋನವನ್ನೇ ಈ ಚರ್ಚೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅನ್ಸ್ತಾ ಇದೆ. ಖಂಡಿತ. ಈ ಸುದೀರ್ಘವಾದ ಮತ್ತು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವಂತೆ ಮಾಡುವ ಚರ್ಚೆಯ ನಂತರ ನಾವು ನಮ್ಮ ಜೀವನವನ್ನೊಮ್ಮೆ ಪ್ರಾಮಾಣಿಕವಾಗಿ ಹಿಂತಿರುಗಿ ನೋಡಿಕೊಳ್ಳೋಣ. ನಾವೆಲ್ಲರೂ ಯಾವುದೋ ಒಂದು ನೋವಿಗೆ ಅಥವಾ ಕಷ್ಟಕ್ಕೆ ಹೆದರಿ ಓಡ್ತಾನೇ ಇರ್ತೀವಿ. ಹೌದು, ಅದು ಮಾನವ ಸಹಜ ಗುಣ. ಹಾಗಾದ್ರೆ ಕೊನೆಯದಾಗಿ ಎಲ್ರಿಗೂ ಒಂದು ಪ್ರಶ್ನೆ. ಕಷ್ಟವಾಗುತ್ತೆ ಅಥವಾ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನಿಮ್ಮ ಬದುಕಿನ ಯಾವುದಾದ್ರೂ ಪ್ರಮುಖವಾದ ಹೆಜ್ಜೆನ ಅಥವಾ ನಿಮ್ಮ ಅಭಿವೃದ್ಧಿಗೆ ಪೂರಕವಾದ ಕಠಿಣ ನಿರ್ಧಾರನ ಮುಂದೂಡ್ತಾ ಇದ್ದೀರಾ? ಆ ಕಷ್ಟನ ಎದುರಿಸೋಕೆ ಭಯಪಟ್ಟು ಆ ತಾತ್ಕಾಲಿಕ ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ಯಾವುದೋ ಶಾರ್ಟ್ಕಟ್ ಹುಡುಕ್ತಾ ಇದ್ದೀರಾ? ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ನಾವು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇರೋ ಆ ಕಷ್ಟವೇ, ಆ ಆಂತರಿಕ ಹೋರಾಟವೇ ನಮ್ಮ ಜೀವನದ ಅತಿದೊಡ್ಡ ಮತ್ತು ಶಾಶ್ವತವಾದ ಆನಂದನ ನೀಡೋಕೆ ಬೇಕಾದ, ನಾವೇ ಸ್ವತಃ ಅನುಭವಿಸಬೇಕಾದ ಹೆರಿಗೆಯ ನೋವು ಆಗಿರಬಹುದಲ್ವೇ? ನಿಜಕ್ಕೂ ಯೋಚಿಸಬೇಕಾದ ಮಾತು. ನೋವನ್ನ ಕೇವಲ ಕಷ್ಟ ಅಂತ ದೂರುವ ಬದಲು
ಅದನ್ನ ಆನಂದದ ಕಡೆಗೆ ಕರೆದೊಯ್ಯುವ ಒಂದು ಹೆಬ್ಬಾಗಿಲು ಅಂತ ನೋಡುವ ಈ ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕ ಚಿಂತನೆನ ನಿಮ್ಮೆಲ್ಲರ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ವಿಶ್ಲೇಷಣೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಅದ್ಭುತವಾದ ವಿಚಾರ ಮಂಥನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಜಗತ್ತಿನ ಆಗುಹೋಗುಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡುವ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಕಷ್ಟಗಳ ಹಿಂದಿನ ಉದ್ದೇಶನ ಹುಡುಕುವ ಪ್ರಯತ್ನ ನಿರಂತರವಾಗಿರ್ಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.